ಕಾಂಗ್ರೆಸ್ನವರು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಸುಳ್ಳು ಭರವಸೆ ನೀಡಿ ಕುರುಬ ಸಮುದಾಯಕ್ಕೆ ನಂಬಿಸಿ ಓಟು ಪಡೆಯುತ್ತಲೇ ಬಂದಿದ್ದಾರೆ. ಕುರುಬ ಸಮುದಾಯದ ಜನರು ಈಗ ಜಾಗೃತರಾಗಿದ್ದಾರೆ ಎಂದು ಬಿಜೆಪಿ ಹಿಂದುಳಿದ ವರ್ಗಗಳ ಲೋಕಸಭಾ ಜಿಲ್ಲಾ ಪ್ರಭಾರಿ ಬಸವರಾಜ ಮದ್ರಕೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕುರುಬ ಸಮುದಾಯದ ಕಾರ್ಯಕರ್ತರ ಸಭೆ ನಡೆಸಿ ಕುರುಬ ಸಮಾಜಕ್ಕೆ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಹಾಸ್ಯಾಸ್ಪದವಾಗಿದೆ. ಈಗ ಕುರುಬರು ರಾಜಕೀಯವಾಗಿ ಜಾಗೃತರಾಗಿದ್ದಾರೆ. ನಿಮ್ಮ ಸುಳ್ಳು ಪೊಳ್ಳು ಭರವಸೆಗಳಿಗೆ ಮರಳಾಗುವುದಿಲ್ಲ ಎಂದರು. ಉಮೇಶ್ ಜಾಧವ್ ಅವರು ಸಂಸದರಾಗಿ ಕುರುಬಗೊಂಡ ಎಸ್ಟಿ ಬಗ್ಗೆ 2 ಬಾರಿ ರಾಷ್ಟ್ರ ನಾಯಕರ ಗಮನಕ್ಕೆ ಸೆಳೆದರು. ತಾಂತ್ರಿಕ ಕಾರಣದಿಂದಾಗಿ ಎಸ್ಟಿ ನೆನೆಗುದಿಗೆ ಬಿದ್ದಿದೆ. ಕಾಂಗ್ರೆಸ್ನವರು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಸುಳ್ಳು ಭರವಸೆ ನೀಡಿ ಕುರುಬ ಸಮುದಾಯಕ್ಕೆ ನಂಬಿಸಿ ಓಟ ಪಡೆಯುತ್ತಲೇ ಬಂದಿದ್ದಾರೆ. ಕುರುಬ ಸಮುದಾಯದ ಜನರು ಈಗ ಜಾಗೃತರಾಗಿದ್ದಾರೆ ಎಂದರು. ಇತ್ತೀಚೆಗೆ ಕಲಬುರಗಿ ನಗರದ ಒಂದು ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪ್ರಾಯೋಜಿತ ಕೆಲವು ನಮ್ಮ ಸಮಾಜದ ಕುರುಬ ಸಮಾಜದ ಶಕ್ತಿ ಇಲ್ಲದ ಹಳ್ಳಿಗಳಲ್ಲಿ ಕೂಡ ಪರಿಚಯ ಇಲ್ಲದಂಥ ಮುಖ ಪರಿಚಯ ಇಲ್ಲದಂಥ ಯಾವಾಗಲೂ ಕಾಂಗ್ರೆಸ್ ನಾಯಕರ ಬಾಗಿಲು ಕಾಯುವ ಮುಖಂಡರು, ಕೆಲವು ಕುರುಬ ಸಮಾಜದ ಮುಖಂಡರು ಕಾಂಗ್ರೆಸ್ ಪಕ್ಷದ ಜೀತದೊಳಗಳಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕುರುಬ ಸಮಾಜ ಬೆಂಬಲಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅವರಿಗೆ ಅಧಿಕಾರ ಕೊಟ್ಟವರು ಯಾರು? ಕುರುಬರೇನು ಕಾಂಗ್ರೆಸ್ನ ಜೀತದಾಳುಗಳ? ಪ್ರೆಸ್ ಮೀಟ್ನಲ್ಲಿ ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರು ದೇವೇಂದ್ರಪ್ಪ ಪೂಜಾರಿ ಮರ್ತೂರವ್ರು ಮಾತಾಡ್ತಾರ? ನಿಮ್ಮ ಮಾಧ್ಯಮದವ್ರು ಪ್ರಶ್ನೆ ಮಾಡ್ತಾರ? ಇಲ್ಲ, ಎಲ್ಲ ಕುರುಬರೇನು ನೀವೆಲ್ಲ ಒಂದು ಸೈಡ್ ಹೇಳ್ತಾ ಇದ್ದೀರಲ್ಲ, ಕುರುಬ ಸಮಾಜದ ಮುಖಂಡರು ಬಿ ಜೆ ಪಿಲಿ ಇಲ್ವಾ ಅಂತ ಕೇಳಿದಾಗ ಧರ್ಮಣ್ಣ ದೊಡ್ಡಮನಿಯವ್ರು ಬಿಟ್ಟು ಬೇರೆ ಯಾರಿದ್ದಾರೆ ಅಂತಂತ ಪ್ರಶ್ನೆ ಮಾಡ್ತಾರೆ. ಸಾವಿರಾರು ಕಾರ್ಯಕರ್ತರು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ನಾವಿದ್ದೀವಿ. ನಾವು ಕೂಡ RSSನಲ್ಲಿ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು, ITC OTC ಮುಗಿಸ್ಕೊಂಡು ಯುವ ಮೋರ್ಚಾದ ಕೆಲಸ ಮಾಡಿ, ಹಿಂದುಳಿದವರ ಮೋರ್ಚಾ ಮಾಡಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಬಂದಂಥ ಭಾಳಷ್ಟು ಕುರುಬ ಸಮುದಾಯದ ನಾಯಕರು ಈ ಪಕ್ಷದಲ್ಲಿ ನಾವಿದ್ದೀವಿ ಸ್ವಾಮಿ. ಹೀಗಾಗಿ ಆ ಸಭೆಯಲ್ಲಿ ಈ ಭಾಗದ ಪ್ರಭಾವಿ ಸಚಿವರು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರು, ಇನ್ನೂರ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ಜಿಯವರು ಭಾಗಿಯಾಗಿದ್ದರು. ಅವರು ಮಾತಾಡ್ತಾ ಹೇಳ್ತಾರೆ, ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಕುರುಬರಿಗೆ ಯಾಮರಿಸಿ ಸಿದ್ದರಾಮಯ್ಯ, ಸನ್ಮಾನ್ಯ ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಮುಖ ತೋರಿಸಿ ಚುನಾವಣೆ ನಂತರ ಕುರುಬರಿಗೆ ಚೆಂಬು ತೋರಿಸುವಂತಹ ನಾಯಕರು ಕಾಂಗ್ರೆಸ್ ನಾಯಕರಿದ್ದಾರೆ. ಇವತ್ತು ಕುರುಬ ಸಮಾಜ ಜಾಗೃತ ಆಗಿದೆ. ನಿಮ್ಮ ಸುಳ್ಳು ಪೊಳ್ಳು ಭರವಸೆಗಳಿಗೆ, ನಿಮ್ಮ ಹಣದ ಆಮಿಷಗಳಿಗೆ ಬಗ್ಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಕಾಂಗ್ರೆಸ್ ನಾಯಕರು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಇಬ್ಬರು ನಾಯಕರು ಕೂಡ ಆ ಕಾಂಗ್ರೆಸ್ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕುರುಬ ಕಾರ್ಯಕರ್ತರ ಸಭೆಯಲ್ಲಿ ಕುರುಬರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದಾರೆ. ಅವರ ಮಾತುಗಳು ಕೇಳಿದರೆ ನಗು ಬರುತ್ತೆ, ಹಾಸ್ಯಾಸ್ಪದವಾಗಿದೆ ಅವರು ಕೊಟ್ಟಂಥ ಹೇಳಿಕೆಗಳು. ಆದರೆ ಇವತ್ತು ಜನರು, ನಮ್ಮ ಕುರುಬ ಸಮುದಾಯ ಏನು ಬಯಸ್ತಾ ಇದೆ ಅಂತಂದರೆ, ಸದಾ ಜನರ ಮಧ್ಯದಲ್ಲಿರ್ತಕ್ಕಂಥ ಸರಳವಾಗಿ ಜನರಿಗೆ ಸಿಗುವಂಥ ನಾಯಕ ಸನ್ಮಾನ್ಯ ಶ್ರೀ ಉಮೇಶ್ ಜಾಧವರಿಗೆ ಬೆಂಬಲಿಸ್ತೇವೆ ವಿನಃ ಕೇವಲ ಚುನಾವಣೆ ಸಂದರ್ಭದಲ್ಲಿ ಜನರ ಬಳಿ ಬಂದು ಆಮೇಲೆ ಬೆಂಗಳೂರಿನಲ್ಲಿ ಕೂತ್ಕೊಳ್ತಕ್ಕಂಥ ನಾಯಕರಿಗೆ ನಾವು ಓಟ್ ಕೊಡೋದಿಲ್ಲ ಅಂತಕ್ಕಂಥ ತೀರ್ಮಾನವನ್ನು ಕುರುಬ ಸಮುದಾಯ ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿದೆ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್.
ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.